इतः पूर्णं ततः पूर्णं पूर्णात् पूर्णं परात् परं पूर्णानन्दं ಪ್ರಪದ್ಯೇಹಂ ಶಂಕರಂ ಸದ್ಗುರುಂ ಸ್ವಯಂ. ಇದು ಮಂಗಳಶ್ಲೋಕ. ಪ್ರಶ್ನೋಪನಿಷತ್ತಿದೆ. ಪ್ರಶ್ನೋಪನಿಷತ್ತಿಗಿರೋದು ಮಂಗಳ ಶ್ಲೋಕ. ಇದು ಪ್ರಶ್ನೋಪನಿಷತ್ತು ಅಂದದು ಅಥರ್ವವೇದಕ್ಕೆ ಮಂತ್ರಭಾಗ ಬ್ರಾಹ್ಮಣ ಭಾಗ ಅಂತ ಎರಡಿದೆ. ಅದರಲ್ಲಿ ಇದು ಬ್ರಾಹ್ಮಣ ಭಾಗದಲ್ಲಿ ಇರೋದು. ಮಂತ್ರಭಾಗದಲ್ಲಿ ಮುಂಡಕೋಪನಿಷತ್ತು ಅಂತ. ಮುಂಡಕೋಪನಿಷತ್ತು ಅಂದ್ರೆ ಮುಂಡಹ ಅಂತ ಹೇಳಿದ್ರೆ ತಲೆ ಇಲ್ಲ ಅಂತ ಅರ್ಥ. ಅದರಲ್ಲಿ ಸ್ವಾರ್ಥಕ ಅಪ್ರತ್ಯಯ. ಸ್ವಾರ್ಥಕ ಅಪ್ರತ್ಯಯ ಅಂದ್ರೆ ಶರೀರ ಸ್ವಾರ್ಥವಾಗಿರೋದು ಹೃದಯ. ಹೃದಯದಲ್ಲಿ ನಿರ್ದಿಷ್ಟವಾಗಿರೋದು ಅದು ಹೃದಯದಲ್ಲಿ ಅದನ್ನ ತಿಳ್ಕೋಬೇಕಾಗಿರೋದು. ಶರೀರ ಅಂದ್ರೆ ಒಟ್ಟಿನಲ್ಲಿ ಮನುಷ್ಯ. ಅದರಲ್ಲಿ ಎಲ್ಲಿ ವಿಜ್ಞಾನ ಇರೋದು ಅಂದ್ರೆ ಹೃದಯದಿಂದ ಸ್ಟಾರ್ಟ್ ಆಗಿ ರೇಧಸ್ಸಾಗಿ, ರೇಧಸ್ಸಿಂದ 7ನೇ ಮಾಸದಲ್ಲಿ ಪ್ರಸವ ಯೋಗ್ಯದ ಆಗಿ, ಅದಕ್ಕೆ ಮೇಲೆ ಶರೀರ ಅಂಥದ್ದು ಪ್ರಾಣ ಬಂದು 7ನೇ ಮಾಸದ ಮೇಲೆ ಬಂದು 10ನೇ ಮಾಸದಲ್ಲಿ ಹುಟ್ಟು ಆ ಶರೀರ ಆಗಿದೆ. ಈಗ ಈ ಶರೀರದಲ್ಲಿ ಜ್ಞಾನ ಅಂಥದ್ದು ಸಾಮಾನ್ಯವಾಗಿಯೇ ಇರೋದು. ವಿಜ್ಞಾನ ಅಂಥದ್ದು ಗುರುಪದೇಶವಾಗಿ ಬರಬೇಕು. ಆ ಗುರುಪದೇಶವಾಗಿ ಬರಬೇಕಾಗಿರೋದು ವಿಜ್ಞಾನನ ಇಲ್ಲಿ ಕಪ್ರತ್ಯದಿಂದ ಮುಂಡಕಃ ಅಂದ್ರೆ ಮುಂಡದಲ್ಲಿ ಸ್ವಾರ್ಥವಾಗಿರೋದು ಏನು ಅಂದ್ರೆ ವಿಜ್ಞಾನ. ಅದು ಸಾಮಾನ್ಯವಾಗಿ ಮುಂಡವಾಗಿರುತ್ತೆ ಅಂದ್ರೆ ವಿಜ್ಞಾನವಾಗಿ ಗೊತ್ತಾಗಲ್ಲ, ಜ್ಞಾನವಾಗಿ ಗೊತ್ತಾಗುತ್ತೆ. ಗುರುಪದೇಶದಿಂದ ವಿಜ್ಞಾನ ಅಂತದ್ದು ಅರ್ಥ ಆಗುತ್ತೆ. ಕಾರಣ ಒಂದು ಗ್ರಂಥ ಓದಿದ್ರೆ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ ಅದು ಶಾಸ್ತ್ರೀಯವಾಗಿರೋದು ಅಂತ ಹೇಳಬೇಕಾಗಿದೆ ಇಲ್ಲ. ಒಂದು ಚೆನ್ನಾಗಿ ಗೊತ್ತಾಗಕ್ಕೆ 2 ಸತಿ ಪ್ರಶ್ನೆ ಕೇಳಬೇಕು. ಅದರಿಂದ ನಿರ್ಧಾರಣೆ ಇದು ಅಂತ ಪಾರಿಭಾಷೆಗಳನ್ನ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರ ಇದು ಸೈನ್ಸ್. ಈಗ ಸೆಲ್ಲೇ ನೋಡಿಲ್ಲ, ಅವ್ರನ್ನ ಸೆಲ್ ಕೊಟ್ಟು ಇದರಲ್ಲಿ ಏನೋ ಪ್ರಯೋಜನ ಅಂತ ಹೇಳಿದ್ರೆ ಹೇಳಕ್ಕಾಗಲ್ಲ. ಅದು ಈಗ ಎಲ್ಲಾನು ಹೇಳ್ಕೊಟ್ರೆ ಅದು ಸೈಂಟಿಫಿಕ್ ಆಗಿ ಯೂಸ್ ಮಾಡ್ತಾರೆ. ಅದೇ ಥರ ಗೊತ್ತಿಲ್ಲ ಆದದ್ದು ಒಂದು ಅವಿಜ್ಞಾದಾರ್ಥ ಜ್ಞಾಪಕ ಮಾಡ್ತಾ ಇರೋದು ಶಾಸ್ತ್ರ. ವಿಧಿವಾಕ್ಯದಿಂದ ಅಜ್ಞಾನವಾಗಿರೋದನ್ನ ಪ್ರಕಾಶ ಮಾಡ್ತಾ ಇದೆ ವಿಧಿವಾಕ್ಯ. ಅದರಲ್ಲಿ ಬ್ರಾಹ್ಮಣ ಅಂಥದ್ದು ಕರ್ಮ ವಿಹಿತವಾಗಿರೋದು ಕರ್ಮ. ಮಂತ್ರ ಅಂದು அந்த ಕರ್ಮ ಅದು ಅರ್ಥನ ತಿಳಿಸಕ್ಕೆ. ಈಗ ಇದು ಇಲ್ಲಿ ಅರ್ಥಪ್ರಧಾನವಾಗೇ ಇರೋದು ಪ್ರಶ್ನೋಪನಿಷತ್ತು ಅಂತ. ಮಂತ್ರದಲ್ಲಿ ಏನು ಹೇಳಿದೆ ಅದನ್ನೇ ಇಲ್ಲೂ ಹೇಳ್ತಾ ಇರೋದು. ಆದ್ರೆ ಇದಕ್ಕೆ ಬ್ರಾಹ್ಮಣ ಅಂತ ಹೇಳಿದೆ ಪ್ರಾಚೀನದಿಂದ ಹಾಗೆ ಹೇಳ್ತಾ ಇರೋದು. ಇದು ಮುಂಡಗ ಕಲಿದ ಮೇಲೆ ಇದು ಕಲಿಬೇಕು ಅಂತ ಒಂದು ಸಂಪ್ರದಾಯ. ಪ್ರಶ್ನೆ ಕಲಿದ ಮೇಲೆ ಮುಂಡ ಕಲಿಯೋದು ಅಂತ ಇನ್ನೊಂದು ಸಂಪ್ರದಾಯ. 2 ಸಂಪ್ರದಾಯನೂ ಇದೆ. ಅದರಲ್ಲಿ ಮಂತ್ರಭಾಗ ತಿಳ್ಕೊಂಡು ಬ್ರಾಹ್ಮಣ ಭಾಗ ಹೇಳಿದ್ರೆ ಒಳ್ಳೇದು ಅಂತ ಒಂದು ಪಕ್ಷನೂ ಇದೆ. ಇದು ಬ್ರಾಹ್ಮಣ ಭಾಗ ಆಗಿದ್ರು ಕೂಡ ಇಲ್ಲಿ ಜ್ಞಾನನೇ ವಿಶೇಷವಾಗಿರೋದು. ಪಿಪ್ಪಲಾದಿ ಮುನಿ ಸರ್ವಜ್ಞಗಲ್ಪ. ಪಿಪ್ಪಲಾದಿ ಮುನಿ ಅಂದ್ರೆ ಅವರು ನಮ್ಮ ಪರಂಪರೆಯಲ್ಲಿ ಒಬ್ಬರು ಆಚಾರ್ಯರು. ಇಂಥ ಆಚಾರ್ಯ ಸರ್ವಜ್ಞಗಲ್ಪ ಅಂದ್ರೆ ಸರ್ವಂಜಾನಾದಿ ಅಂತ ಒಂದು ವಾಕ್ಯ ಇದೆ. ಎಲ್ಲಾನು ಗೊತ್ತಿರೋರು ಒಬ್ರು ಇಲ್ಲ ಅಂತ. ಸರ್ವಂಜಾನಾದಿ ಎಲ್ಲ, ಅದರಲ್ಲಿ ಎಲ್ಲಾನು ಜ್ಞಾನಾದಿ ಇಂಥದ್ದು ತಿಳ್ಕೊಳ್ಳೋದು ಅಂತ. ಎಲ್ಲಾನು ತಿಳ್ಕೊಂಡಿರೋರು ಅವರು ಆಚಾರ್ಯ. ಯಾಕೆಂದ್ರೆ ಶಾಸ್ತ್ರದನ್ನ ಆಚಾರದಲ್ಲಿ ಇಟ್ಟು ಅದು ಬೆಳೆಸಿ ಅದನ್ನ ಹೇಳ್ಕೊಡ್ತಾ ಇದೆ, ಸ್ವಯಂ ಆಚರಣೆ ಮಾಡ್ಕೊಂಡು. ಅದೇ ಆಚರಣೆ ಮಾಡೋದು ಅಂಥದ್ದು ಈ ಜ್ಞಾನದಲ್ಲಿ ಒಂದು ವಿಷಯ. ಆಚರಣಾ ತಿಳ್ಕೊಂಡು ಮಾಡೋದು ಅಂತ. ತಿಳ್ಕೊಂಡ್ರು ಕೂಡ ಆಚರಣೆ ಮಾಡಬೇಕು ಅಂತದ್ರಿಂದ ಈ ಉಪನಿಷತ್ತು ಅಂದ್ರೆ ವಿಜ್ಞಾನಗಲ್ಪ. ವಿಜ್ಞಾನಗಲ್ಪದಲ್ಲೇ ಬ್ರಾಹ್ಮಣ ಭಾಗ, ಆ ಬ್ರಾಹ್ಮಣ ಭಾಗದಲ್ಲಿ ಮಂತ್ರಾರ್ಥ ನೋಡು. ಇದಹ ಪೂರ್ಣಂ ತದಪೂರ್ಣಂ. ಇಲ್ಲೂ ಪೂರ್ಣವಾಗಿದೆ, ಅಲ್ಲೂ ಪೂರ್ಣವಾಗಿದೆ. ಕಾರ್ಯಬ್ರಹ್ಮದಲ್ಲೂ ಪೂರ್ಣವಾಗಿದೆ, ಕಾರಣಬ್ರಹ್ಮದಲ್ಲೂ ಪೂರ್ಣವಾಗಿದೆ. ಕಾರಣ ಬ್ರಹ್ಮ ಅಂತದ್ದು ಪರಿಪೂರ್ಣವಾಗಿರೋದು, ಕಾರ್ಯಬ್ರಹ್ಮ ಅಂತದ್ದು ಸಂದಿಗ್ಧವಾಗಿರೋದು. ಇದೆ
ಸಂದೇಹದಲ್ಲೂ ಪೂರ್ಣ ಇದೆ. ನೋಡಿ, ಈಗ ನೋಡ್ತಾ ಇರೋದು ಅನಿತ್ಯ ಪದಾರ್ಥದಲ್ಲೂ ಕೂಡ ಪೂರ್ಣದಾಗಿದೆ. ಒಂದು ಕಾರಣನಾಗಿದ್ರೂ ಕೂಡ ಪೂರ್ಣನಾಗಿದೆ. ಪೂರ್ಣಂ ಪೂರ್ಣಾತ್ ಪೂರ್ಣಂ ಪರಾತ್ಮ. ಪೂರ್ಣವಾಗಿರೋದಲ್ಲೂ ಪೂರ್ಣವಾಗಿದೆ. ಪೂರ್ಣವಾಗಿರೋದು ಪ್ರಪಂಚ ಅಂತ ಕಾರ್ಯದಲ್ಲೂ ಪೂರ್ಣವಾಗಿರೋದು ಕಾರಣ ಅಂತ. ಒಂದು ಸುವರ್ಣದಲ್ಲಿ ಪೂರ್ಣವಾಗಿರೋದು ಮೋದ್ರ ಅಂತ ಕಾರ್ಯದಲ್ಲಿ ಸುವರ್ಣ ಅಂದು ಪೂರ್ಣವಾಗಿದೆ. ಆದರೂ ಕೂಡ ಅದು ಮೋದ್ರ ಅಂತ ಹೇಳ್ದೆ, ಸುವರ್ಣ ಅಂತ ಹೇಳ್ತಾ ಇಲ್ಲ. ಅದರಿಂದ ಪರಮಾರ್ಥ ಹೇಳಬೇಕು ಅಂದರೆ ಪೂರ್ಣವಾಗಿರೋದು ಪ್ರಪಂಚ ವ್ಯವಹಾರವಾಗಿರೋದ್ರಿಂದ ಪೂರ್ಣವಾಗಿರೋದು ಅವ್ಯವಹಾರವಾಗಿ ಜ್ಞಾಪಕದಲ್ಲಿ ಶ್ರವಣಮನ ನಿಧ್ಯಾಸನದಿಂದ ತಿಳ್ಕೊಳ್ಬೇಕಾಗಿರೋದು. ಪೂರ್ಣಾನಂದಂ ಪ್ರಪದ್ಯೇಹಂ. ಯಾರು ತಿಳ್ಕೋಬೇಕು? ಒಬ್ಬೊಬ್ಬರೇ ತಿಳ್ಕೋಬೇಕು. ಒಬ್ಬೊಬ್ಬರೇ ತಿಳ್ಕೋಬೇಕು. ಅದು ಇನ್ನೊಬ್ಬರಿಂದ ಕಲ್ಕೊಂಡು ಅದನ್ನ ದೃಢ ಮಾಡಿ, ಅದನ್ನ ಧ್ಯಾನ ಮಾಡಿ, ಅದನ್ನ ದೃಢಪಡಿಸಿದ ಶ್ರವಣಮನ ನಿಧ್ಯಾಸನ ಅಂತ ಆಗುತ್ತೆ. ಸದ್ಗುರುಂ ಶಂಕರಂ ಸ್ವಯಂ. ಶಂಕರಾಚಾರ್ಯರು ಸ್ವಯವಾಗಿ ಸದ್ಗುರುವಾಗಿದೆ. ಇನ್ನೊಂದೇನು, ಶಂಕಾರಹಿತರಾಗಿದೆ. ಯಾಕೆ? ಉಪನಿಷದ್ ವಾಕ್ಯ ಶಂಕಾರಹಿತವಾಗಿರೋದು. ಆ ಉಪನಿಷದ್ ವಾಕ್ಯ ತಿಳ್ಕೊಂಡು ಶಂಕಾರಹಿತರಾಗಿ ಇರಬೇಕು ನಾವು ಅಂತದಕ್ಕೆ, ಸ್ವಯಂ ತಿಳ್ಕೋಬೇಕು ಅಂತದಕ್ಕೆ, ಸ್ವಯಂ ತಿಳ್ಕೊಳ್ಳಕ್ಕೆ ಒಂದು ಮಾರ್ಗ ಉಪದೇಶ ಮಾಡ್ತಾ ಇದೆ ಗುರುದೇವರು ಅಂತ ಅರ್ಥ. ಭದ್ರಂಕರ್ಣೇಭಿ ಶೃಣುಯಾಮ ಇದ ಪೂರ್ಣಂತದ ಪೂರ್ಣಂ ಪೂರ್ಣಾ ಪೂರ್ಣಂ ಪರಾಪರಂ ಇದ ಪೂರ್ಣಂತದ ಪೂರ್ಣಂ ಪೂರ್ಣಾ ಪೂರ್ಣಂ ಪರಾತ್ಪರಂ. ಪೂರ್ಣಾನಂದಂ ಪ್ರಪದ್ಯೇಹಂ ಸದ್ಗುರುಂ ಶಂಕರಂ ಸ್ವಯಂ. ಪೂರ್ಣಾನಂದಂ ಪ್ರಪದ್ಯೇಹಂ ಸದ್ಗುರುಂ ಶಂಕರಂ ಸ್ವಯಂ. ಇದು 2 ಸತಿ ಹೇಳಿದ್ರೆ ಇದು ನುಟ್ರು ಆಗುತ್ತೆ, ಇದು ಅರ್ಥನೂ ಆಗುತ್ತೆ. ಆಮೇಲೆ ಹೇಳಕ್ಕೆ ಇದು ಒಂದು ರೂಟಲ್ಲಿ ಇದಕ್ಕೊಂದು ಅರ್ಥ, ಇನ್ನೊಂದು ರೂಟಲ್ಲಿ ಇನ್ನೊಂದು ಅರ್ಥ ಹೇಳ್ಬೋದು. ನಿರ್ವಿಶೇಷವಾಗಿ ಹೇಳ್ಬೋದು, ಸವಿಶೇಷವಾಗಿ ಹೇಳ್ಬೋದು. ಸವಿಶೇಷವಾಗಿರೋದು ಪೂರ್ಣಕ್ಕೂ ಪೂರ್ಣವಾಗಿರೋದು ಪ್ರಾಣ, ಪೂರ್ಣ ಆಗ್ತಾ ಇರೋದು ಶರೀರ, ಶರೀರವಾಗಿರೋದು ಪೂರ್ಣಕ್ಕೆ ಕಾರಣವಾಗಿರೋದು ಪ್ರಾಣದಲ್ಲಿ ಅಂತ ಹೇಳ್ಬೋದು. ಅದರ ನಿರ್ವಿಶೇಷ ಆಗಿ ಹೇಳಿದ್ರೆ ಇದಪೂರ್ಣಂ ತದಪೂರ್ಣ ಪೂರ್ಣಾತ್ ಪೂರ್ಣ. ಇಲ್ಲೂ ಅಲ್ಲೂ ಎಲ್ಲ ಕಡೆನೂ ಪೂರ್ಣವಾಗಿರೋದು ಪೂರ್ಣವಾಗೇ ಇದೆ. ಅದು ಪೂರ್ಣವಾಗಿರೋದು ಜ್ಞಾನಕಲ್ಪದಲ್ಲಿ ಜ್ಞಾನ ಪೂರ್ಣವಾಗೇ ಇದೆ. ಪೂರ್ಣಾನಂದಂ ಪ್ರಪದ್ಯೇಂ ಸದ್ಗುರುಂ ಶಂಕರಂ. ಈ ಇರೋದು ಆನಂದದಿಂದ ಈ ಇರೋದು ಆನಂದನ ಪೂರ್ಣ ಮಾಡುವಾಗ ಅದು ಮೋಕ್ಷ ಅಂತ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ. ಭದ್ರವಾಗೋದು ಕಾದಲ್ಲಿ ಕೇಳಿಸ್ಬೇಕು. ಭದ್ರಂಬ ಒಳ್ಳೆಯದಾಗಿರೋದು ನೋಡಬೇಕು. ಮಾಕ್ಷಭೀಯಚೇತ್ರಾಃ. ಕ್ಷಮ ಇರಲೇಬೇಕು. ಸ್ಥಿರವಾಗಿರೋ ಶರೀರದಲ್ಲೇ ಸ್ಥಿರರಂಗೈ ಸುಷ್ಟುಭಾಗಂ. ಸ್ಥಿರವಾಗಿರೋ ಶರೀರದಲ್ಲಿ ಒಂದೊಂದು ಅವಯವಾನ ಸುಷ್ಟುವಾಗಿ ಇರಬೇಕು. ಕ್ಷೇಮ ದೇವಿದಂ ಯದಾಯು. ದೇವದ ಆಯು ಪ್ರಮಾಣ ಅಂತ ನಮ್ಗೆ ಶಾಸ್ತ್ರದಲ್ಲಿ ಹೇಳಿದ್ರು. ಅಮಿತಾಯುರ್ಯೋಗ ಅಂದ್ರೆ ಅದು ಬೇಕು, ಮಿತಾಯುರ್ಯೋಗ ಅಂದ್ರೆ ಅದು ಬೇಕು, ಯಾವ್ದು ಕಾಲ ಇರಬೇಕು ಅದು ಇರಬೇಕು. ಇದ್ರೆ ಮಾತ್ರ ನಮ್ಗೆ ಶಾಸ್ತ್ರನ ತಿಳ್ಕೊಳ್ಳೋಕ್ಕಾಗುತ್ತೆ. ತಾವತ್ರ ಶಾಂತಿಯಿಂದ ಇನ್ನೊಂದು ಶಾಂತಿ ಬೇಕಾಗಿಲ್ಲ ಅಂತ ಒಂದು ಪೊಸಿಷನ್ ನಮ್ಗೆ ಸಿಗುತ್ತೆ. ಅದಕ್ಕೆ ಈಗ ಕಲಿಯೋದಕ್ಕೆ ಬೇಕಾಗಿರೋದು ದೇವದೋಭದ್ರವ ಇರಬಾರ್ದು, ಪ್ರಕೃತಿ ಭದ್ರವ ಇರಬಾರ್ದು, ಭೌತಿಕ ಭದ್ರವ ಇರಬಾರ್ದು ಅಂತ ತಾಪತ್ರಯ ಶಾಂತಿ ಹೇಳ್ತಾ ಇದೆ. ಭದ್ರಂಕರ್ಣೇ ವಿಷ್ಣುಯಾಂ ದೇವ ಭದ್ರಂಬಶ್ಯ ಮಾಷವೇ ಜತ್ರ. ಭದ್ರಂಕರ್ಣೇ ವಿಷ್ಣುಯಾಂ ದೇವ ಭದ್ರಂಬಶ್ಯ ಮಾಷವೇ ಜತ್ರಾಃ. ಶ್ರೀರಂಗೈಃ ಸುಟ್ಟುಭಾಗಂ ಸತ್ತನೋಭಿ. ಶ್ರೀರಂಗೈಃ ಸುಟ್ಟುಭಾಗಂ ಸತ್ತನೋಭಿ. ಕ್ಷೇಮ ದೇವಿದಂ ಯದಾಯು. ಕ್ಷೇಮ ದೇವಿದಂ ಯದಾಯು. ಸ್ವಸ್ತಿನ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿನ ಇಂದ್ರೋ ವೃದ್ಧಶ್ರಭಾಃ. ನಮಗೆ ಮಂಗಳ ಕೊಡಬೇಕು. ಇಂದ್ರ ಅಂತ ಬಲವಾನ್ ಆಗಿರೋದು ದೇವನು. ವೃದ್ಧಶ್ರಭಾಃ. ಸ್ವಸ್ತಿನ ಪೂಷಾ ವಿಶ್ವವೇದಾಃ. ವೃದ್ಧಶ್ರಭಾಃ. ರಾತ್ರಿ ಅಧಿಪತಿಯಾಗಿರೋ ದೇವನು ನಮ್ಗೆ ಮಂಗಳ ಕೊಡಬೇಕು. ಹಗಲಕ್ಕೆ ಅಧಿಪತಿಯಾಗಿರೋ ದೇವನು ಪೂಷಾ ಸೂರ್ಯನು ನಮ್ಗೆ ಏನು ಕೊಡಬೇಕು? ಮಂಗಳ ಕೊಡಬೇಕು. ರಾತ್ರಿಗೆ ಅಧಿಪತಿಯಾಗಿರೋದು ದೇವರ ಪ್ರಧಾನ್ ತೀರ್ಥಿಮಾನ್ ಇಂದ್ರೆ ಪರಮ ಜ್ಞಾನವಾನ್ ಅಥವಾ ಪರಮ ಧನವಾನ್. ಪೂಷಾ ಹಮಾರ ಧನ ಅವ್ರ ಜ್ಞಾನ ಸೂರ್ಯ ಭಗವಾನ್ ಹತ್ರ ಇದೆ ಅಂತ. ಜೋ ಅರಿಷ್ಟೋಂಕೆ ಪೂಷಾ ಸೂರ್ಯನ್ ಹೇಳುತ್ತೆ. ಸೂರ್ಯ ಇಲ್ಲಾದ್ರೆ ಚಂದ್ರ, ಅಲ್ಲಾದ್ರೆ ರಾತ್ರಿ. ಅದೇ ರಾತ್ರಿ ಹಗಲು ಅಂತ ಹೇಳ್ತಾ ಇರೋದು ಎರಡು ಇಲ್ಲ. ವಾಸ್ತವವಾಗಿ ಎಲ್ಲಿ ಪ್ರಕಾಶ ಇಲ್ಲನೋ ಅಲ್ಲಿ ಅಂಧಕಾರ, ಎಲ್ಲಿ ವಿದ್ಯಾ
ಕಮ್ಮಿ ಆಗಿದೆಯೋ ಅಲ್ಲಿ ಅವಿದ್ಯೆ ಅಧಿಕವಾಗಿದೆ. ಎಲ್ಲಿ ವಿದ್ಯೆ ಅಧಿಕವಾಗಿದೆಯೋ ಅಲ್ಲಿ ಅವಿದ್ಯೆ ಇಲ್ಲವೇ ಇಲ್ಲ. ಎಲ್ಲಿ ವಿದ್ಯೆ ಪೂರ್ಣವಾಗಿದೆ, ಎಲ್ಲಿ ವಿದ್ಯಾ ಇದೆ, ಅನ್ಯದಿಂದ ವಿಚಾರ ಅಂದ್ರೆ ಕೆಲದು ಗೊತ್ತಾಗುತ್ತೆ, ಕೆಲದು ಸ್ವಾನುಭವದಿಂದ ಗೊತ್ತಾಗುತ್ತೆ. ಪೂಷ ವಿಷವೇದಾಹ ಸ್ವಸ್ತಿನ ಶಾಶ್ವಸಿನಿ ಅರಿಷ್ಟ ಎಲ್ಲಾನು ದೂರ ಆಗ್ತಾ ಇರೋದು ಒಂದು ಗರುಡ ದೇವನು ನಮಗೆ ಶಾಂತಿ ಕೊಡಬೇಕು. ಸ್ವಸ್ತಿನೋ ಬೃಹಸ್ಪತಿ ಇರ್ತದ ಈ ಸೃಷ್ಟಿಕರ್ತ ಆಗಿರೋದು ಗಣ್ಯಗರ್ಭರು ನಮಗೆ ಕಲ್ಯಾಣ ಕೊಡಬೇಕು. ಏನು ಅವನ್ ಕಂಟ್ರೋಲಲ್ಲಿ ನಾವು ಈಗ ಇರೋದು. ಅವನಿಂದ ಕಲಿಬೇಕು ಅಂದ್ರೆ ಕ್ರಮ ಮುಕ್ತಿ ಸಿಗಬೇಕು. ಅವನ ಮೂಲವಾಗಿ ಅವನ ಸಾಮಾನಾಧೀರ್ಣವಾಗಿ ಅವನ ಆಶ್ರದಿಂದ ಮಂಗಳವಾಗಿ ನಮ್ಗೆ ಕಲ್ಯಾಣ ಆಗಬೇಕು ಅಂದ್ರೆ ಅವನ್ನು ನಾವು ಸ್ವಸ್ತಿ ಪ್ರಣಾಮ ಮಾಡಬೇಕು. ಅವನಿಗೆ ಪ್ರಣಾಮ ಮಾಡಿ ಅವನ ಆಶೀರ್ವಾದದಿಂದ ಅವನಂದ್ರೆ ಪರಮಾತ್ಮ ಅಂತರ್ಯಾಮಿಯಾಗದೆ ಸರ್ವಸ್ವ ಎಲ್ಲ ಪ್ಲೇಸಲ್ಲೂ ಶಾಂತಿ ಅಂತ ಸರ್ವತ್ರ ಶಾಂತಿ ಹೇಳ್ತಾ ಇದೆ. ಮಹಾನ್ ಕೀರ್ತಿಮಾನ್ ಇಂದ್ರ ಹಮಾರ ಕಲ್ಯಾಣ ಕರೆ, ಒಳ್ಳೆ ಕೀರ್ತಿಗಾರನಾಗಿರೋದು ಇಂದ್ರ ನಮ್ಗೆ ಕಲ್ಯಾಣ ಕೊಡಬೇಕು. ಪರಮ ಜ್ಞಾನವಾನ್ ಅಥವಾ ಪರಮಧನವಾನ್, ಜ್ಞಾನ ಇರೋನು, ಧನ ಇರುವನು. ಎಲ್ಲ ಧನಾನು ಸೂರ್ಯಪ್ರಕಾಶದಿಂದ ನಮಗೆ ಸಿಗ್ತಾ ಇರೋದು. ಎಲ್ಲ ಜ್ಞಾನವು ಆ ಒಂದು ವಿಜ್ಞಾನ ಅಂತದೇ ಗುರು ಉಪದೇಶ ಅಂತದ್ದು ಒಂದು ನಾಲೆಡ್ಜ್, ಒಂದು ದೀಪ ಅಂತ ಥರ, ದೀಪದಲ್ಲಿ ಇರೋದು ಪ್ರಕಾಶ ಥರ. ಅದು ಪೂಷ ಅಥವಾ ಧನವಾನ್, ಪೂಷ ಹಮಾರ ಕಲ್ಯಾಣ ಕರೆ, ಒಳ್ಳೆಯದು ಕೊಡಬೇಕು. ಜೋ ಅರಿಷ್ಟೋಂ ಆವತ್ಯೋಂ ಕೆ ಈ ಚಕ್ರಕ್ಕೆ ಸಮಾನ. ಅರಿಷ್ಟ ನಮಗೆ ಕಷ್ಟ ಇದ್ರೆ ಅದನ್ನ ದೂರ ಓಡಿಸೋಕೆ ಹೇಗೆ ಚಕ್ರ ಆಯುಧ ಇದೆಯೋ, ಹೇಗೆ ಗರುಡ ಭಗವಾನ್ ಇದೆಯೋ, ಅದೇ ಥರ ಆವತ್ಯೋಂ ಕೆ ಚಕ್ರ ಗರುಡ ಹಮಾರ ಗರುಡ ಭಗವಾನ್ ನಮಗೆ ಕಷ್ಟದಿಂದ ದೂರ ಹಚ್ಚಬೇಕು. ಅದಾ ಬೃಹಸ್ಪತಿ ಜಿ ಹಮಾರ ಕಲ್ಯಾಣ ಕರೆ, ಹಿರಣ್ಯಗರ್ಭನು ಬೃಹಸ್ಪತಿಯಿಂದ ಹಿರಣ್ಯಗರ್ಭ ನಮಗೆ ಕಲ್ಯಾಣ ಕೊಡಬೇಕು. ತ್ರಿವಿಧ ತಾವಕ್ಕೆ ಶಾಂತಿ ಹೋ, 3 ವಿಧ ತಾವ ಶಾಂತಿನೂ ಆಗಬೇಕು ಅಂತ ಮಂತ್ರೋಕ್ತಸ್ಯ ವಿಸ್ತಾರಾನುವಾದಿತ ಮಂತ್ರದಲ್ಲಿ சொல்லியிருக்கின்றது ವಿಸ್ತಾರವಾಗಿ ಹೇಳಕ್ಕೆ. ಬ್ರಾಹ್ಮಣ ಆರಭತೆ, ಬ್ರಾಹ್ಮಣ ಅಂತದ್ದು ಆರಂಭ ಮಾಡ್ತಾ ಇದೆ. ಋಷಿ ಪ್ರಶ್ನ ಪ್ರತಿಭಜನಾಖ್ಯಾಯಿಗಾದು ವಿದ್ಯಾಸ್ತುದೆ, ಋಷಿಗಳು ಪ್ರಶ್ನೆ ಕೇಳ್ತಾ ಇದೆ, ಅದಕ್ಕೆ ಉತ್ತರ ಕೊಡ್ತಾ ಇದೆ ಅಂತದ್ದು ಇಲ್ಲಿ ಪ್ರಶ್ನಾಖ್ಯ. ಅದು ವಿದ್ಯೆ ಸ್ತುತಿ ಮಾಡಕ್ಕೆ, ವಿದ್ಯೆ ಹೀಗಿದೆ ಅಂತ ತಿಳ್ಕೊಳ್ಳಕ್ಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ವಾಸ್ತವವಾಗಿ ಇಂಥ ಒಂದು ಪ್ರಶ್ನೆ ಬೇಕಂದ್ರೆ ಕೆಲ ಟೈಮಲ್ಲಿ ಬೇಕಾಗಲ್ಲ, ಕೆಲ ಟೈಮಲ್ಲಿ ಬೇಕಾಗುತ್ತೆ. ಗುರುದು ಪ್ರಕಾಶ ಹೇಗಿದೆಯೋ ಅದೇ ದೊಡ್ಡ ಪ್ರಕಾಶ ಇದ್ರೆ ಚಿಕ್ಕ ದೀಪ ಚಿನ್ನದಾಗಿ ಶೀಘ್ರ ಅದು ಪ್ರಕಾಶ ಸಿಗುತ್ತೆ. ಏವಂ ಸಂವತ್ಸರ ಬ್ರಹ್ಮಚರ್ಯ ವಾಸಾದಿಯುಕ್ತೈ ಉಪಯುಕ್ತೈ ಜಾಹಿರ. ಒಂದು ವರ್ಷ ಏನೋ ಗುರುಗಳ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದೆ. ತಪೋಯುಕ್ತೈ ಗ್ರಾಹ್ಯ, ತಪಸ್ಸು ಮಾಡಬೇಕು. ಗುರು ಹತ್ರ ಹೋಗಿ ಗುರುಕ್ಕೆ ಬೇಕಾಗಿರೋ ದರ್ಶನ ಮಾಡಿ, ಗುರು ಹೇಳ್ತಾ ಇರ್ತಾರೆ ಅಂದ್ರೆ ಅದು ಮನುಷ್ಯೇಂದ್ರಿಯ ಏಕಾಗ್ರಂ ಬ್ರಹ್ಮಂತ ಅಂತ ಹೇಳಿದಿರ್ತಾರೆ. ಏಕಾಗ್ರವಾಗಿ ಗುರುಗೆ ಬೇಕಾಗಿರೋದು ಮಾಡಿ, ಗುರುವಿಂದ ಅಂದ ವಿಜ್ಞಾನ ಸಂತೋಷವಾಗಿ ನಾವು ತಿಳ್ಕೋಬೇಕು. ವಿಫಲಾದೇವ ಸರ್ವಜ್ಞಕಲ್ಪೆ ಆಚಾರ್ಯ ಕರ್ತವ್ಯ. ಯಾರು ಇದು ಹೇಳಿದೆ? ವಿಫಲಾದ ಸದೃಶವಾಗಿರೋದು ಗುರುದೇವರು ನಮ್ಗೆ ಹೇಳಿದೆ, ನಾವು ಅದೇ ಥರ ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರೋದು. ಆಚಾರ್ಯ ಕರ್ತವ್ಯ, ಸರ್ವಜ್ಞಕಲ್ಪ ಆಚಾರ್ಯ ಹೇಳಿದೆ. ಎಲ್ಲ ತಿಳ್ಕೊಂಡಿರೋದು ಆಚಾರ್ಯ, ಎಲ್ಲ ತಿಳ್ಕೊಂಡಿರೋದು ಅಂದರೆ ಪ್ರಸ್ಥಾನತ್ರಯ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಿರೋದು. ಮುಖ್ಯವಾಗಿರೋದು ಶಿರಸ್ಸು ಇದೆ ಅಂದರೆ ಶರೀರ ಪ್ರಧಾನವಾಗಿ ಎಲ್ಲ ತಿಳ್ಕೊಳ್ಳೋಕ್ಕೆ ಅಂಜಿಂದ್ರಿಯನೂ ತಲೆಯಲ್ಲಿ ಇರೋದ್ರಿಂದ ತಲೆಗೆ ಒಂದು ಪ್ರಧಾನ. ವಾಸ್ತವವಾಗಿ ತಲೆ ಇರಬೇಕು ಅಂದರೆ ರೇತಸ್ಸಿಂದ ಹೃದಯದಿಂದ ಒಂದು ಸಂಬಂಧ ಇದ್ದರೆ ಸ್ಥಾನ ನಿರ್ದಿಷ್ಟವಾಗಿರೋದ್ರಿಂದ ಬೇಕು. ಅನ್ನುವಂಥದ್ದು ಸ್ಥಾನ ವ್ಯಪದೇಶದಲ್ಲಿ ಒಂದು. ಯಾಕಂದರೆ ಸ್ಥಾನ ವ್ಯಪದೇಶ ಅನ್ನೋದು ಹೃದಯದಲ್ಲಿರೋ ಕಣ್ಣಲ್ಲೂ ಇದೆ ಅಂತ. ಪ್ರಧಾನ ಅಂಥದ್ದು ಶಿರಕ್ಕೆ ಬಂದಿದೆ. ಸರ್ವೇಂದ್ರಿಯಾಣ ನಯನ ಪ್ರಧಾನ ಅಂತ ಪ್ರಮಾಣ ನಮ್ಮ ಕಾರಣ. ಸನಾ ನಸಹ ಏನಕೇನಚಿದ ಇದೆ ವಿದ್ಯಾಂ ಸೌರಿ. ಇದು ಯಾವುದೊಂದು ವಿದ್ಯಾ ಸ್ತುತಿ ಮಾಡ್ತಾ ಇರೋದಲ್ಲ, ವಿದ್ಯಾ ವಾಸ್ತವವಾಗಿ ತೀರ್ಥವಾಗಿರೋದು. ಬ್ರಹ್ಮಚರ್ಯ ಸಾಧನ ಸೂಚನಾರ್ಥ ತತ್ಕರ್ತವ್ಯದ ಸ್ಯಾತ್.
ಇದು ಬ್ರಹ್ಮಚರ್ಯ ಮಾಡಬೇಕು ಅಂದದಕ್ಕೆ ಯಾವುದು ಮಾಡಬೇಕು ಬ್ರಹ್ಮಚರ್ಯ ಅದು ಮಂತ್ರಭಾಗ ಅಂತದ್ದು ತಿಳ್ಕೊಂಡ್ರೆ ಸಾಕು. ಹಿಂಗೆ ಬ್ರಹ್ಮಚರ್ಯ ಅಂತದ್ದು ಮಾಡಲೇಬೇಕು. ಗುರು ಶುಶ್ರೂಷೆಯ ವಿದ್ಯಾ ಅಂತ ಗುರು ಶುಶ್ರೂಷ ಮಾಡ್ಕೊಂಡು ಇಂದ ವಿದ್ಯಾನ ನಾವು ತಿಳ್ಕೋಬೇಕು ಅಂದ ಅದೇ ಇದು ಬ್ರಾಹ್ಮಣ ಭಾಗ ಅಂತ. ಅಲ್ಲಿ ಶುಶ್ರೂಷ ಮಾಡಬೇಕು ಅಂದದೇನು ಪ್ರಧಾನ ಇಲ್ಲ, ತಿಳ್ಕೋಬೇಕು ಅಂದದ್ದು ಪ್ರಧಾನ ಮುಂಡಗದಲ್ಲಿ. ಅದರಿಂದ ಇಲ್ಲಿ ಶಾರೀರವಾಗಿರೋದು ಗುರುವಿನಿಂದ ತಿಳ್ಕೋಬೇಕು ಅಂತ ಒಂದು ಕರ್ಮ ಮಾರ್ಗ ಅಂತ ಒಂದು ಪದ್ಧತಿ. ಅಲ್ಲಿ ಗುರುವಿಗೆ ಏನು ಔಷಧಿ ಕೊಡಬೇಕು ಅಂತ ಇಲ್ಲ ಹಾಲು ಕೊಡಬೇಕು ಅಂತ ಕಾಲು ಕೈ ಹಿಡಿದು ಬಿಡಬೇಕು ಅಂತ ಅಂದ ವಿಚಾರಕ್ಕೆ ಹಂಗೆ ಪ್ರಸಕ್ತಿ ಇಲ್ಲ. ಇಲ್ಲಿ ಮುನಿಗಳೆಲ್ಲ ಬಂದು ಬ್ರಹ್ಮ ಸಂಬಂಧವಾಗಿರೋದು ಮಾತ್ರ ಬ್ರಹ್ಮವಿದ್ಯೆ ಅಂತ ತಿಳ್ಕೊಳ್ಳೋದು. ಎಲ್ಲರೂ ಸಿನಿಮಾ ನೋಡ್ತಾ ಇರೋ ಥರ ಆ ಬ್ರಹ್ಮವಿದ್ಯಾನ ನೋಡಲ್ಲ. ಯಾಕೆಂದ್ರೆ ಇದೆ ಏನೋ ಹೇಳ್ತಾ ಇದೆ ಅಂತ ತಿಳ್ಕೊಳ್ತಾರೆ. ಅಂದೊಂದು ಪೂರ್ವ ಸಂಸ್ಕಾರ ಇರಬೇಕು, ಅವ್ರು ಮಾತ್ರ ನೋಡ್ತಾ ಅವ್ರಿಗೆ ನಮ್ಗೆ ಹೇಗೆ ಸಿಕ್ಕಿದೆಯೋ ಅದೇ ಥರ ಅವ್ರಿಗೂ ನನಗೆ ಯಾರೋ ವಿದ್ವಾನ್ಗಳು ಹೇಳ್ತಾ ಇರೋದು ಕಾದಲ್ಲಿ ಬಿದ್ದು ಪೂರ್ವ ಸಂಸ್ಕಾರದಿಂದ ಧರ್ಮದಿಂದ ಧರ್ಮ ಕಾರಣವಾಗಿರುತ್ತೆ. ಕೆಲವು ಟೈಮಲ್ಲಿ ಕೆಲವರಲ್ಲಿ ಪಿತಾಮಹ ಪ್ರಭುದಿಗಳ ಕಾರಣವಾಗಿರುತ್ತೆ, ಪೂರ್ವ ಜನ್ಮ ನಮಗೆ ಕಾರಣವಾಗಿರುತ್ತೆ, ದಾನ ಧರ್ಮಾದಿಗಳು ನಮಗೆ ಕಾರಣವಾಗಿರುತ್ತೆ. ಯಾವುದೋ ಒಂದು ವಾಸನೆಯಿಂದ ನಾವಿದು ಸ್ಟಾರ್ಟ್ ಮಾಡ್ತಾ ಇರೋದು. ಸುಖೇಶಾದಿಕ ಗುರುಗಳು, ಸುಖೇಶಾದಿ ಮುನಿಗಳು ಗುರುವನ್ನ ನೋಡ್ಕೊಂಡು ಬಂದು ಪ್ರಾರ್ಥನಾ ಮಾಡಿ ಅವರ ಹತ್ರ ವಾಸ ಮಾಡಿ ಅವರಿಂದ ಪ್ರಶ್ನೆ ಕೇಳ್ತಾ ಇರೋದು ನಿಮಗೆ ಪ್ರಸಂಗ ಸಂಗತಿ ಆಗಿದೆ. ಸುಖೇಶಾಜ ಭರದ್ವಾಜ, ಸುಖೇಶ ಅಂತವರು ಭರದ್ವಾಜ ಗೋತ್ರದಲ್ಲಿರೋರವರು. ಭರದ್ವಾಜಾನಂದನ ಸುಖೇಶ, ಭರದ್ವಾಜನಿಗೆ ಪುತ್ರವಾಗಿರೋದು ಸುಖೇಶ. ಶೈಬ್ಯಸ್ಯ ಸತ್ಯಗಾಮ, ಶಿಬಿಗೆ ಮಗುವಾಗಿರೋದು ಸತ್ಯಗಾಮ ಅಂತವರು. ಸೌರ್ಯಾಯಣಿಗೆ ಸೌರ್ಯಾಯಣಿಗೆ ಪುತ್ರವಾಗಿರೋದು ಗಾರ್ಗಿ ಅಂತವಳು. ಗಾರ್ಗ್ಯನ ಸನ್ಯಾಸಿ ಅಂದರೆ ಗಾರ್ಗಿ ಅಂತ ಹೆಸರು. ಕೌಸಲ್ಯಾಚ ಆಶುಲಾಯನ ಅಂತವರು ಕೌಸಲ್ಯ ಪುತ್ರನಾಗಿರೋರು. ಭಾರ್ಗವ ವೈದರ್ಭಿ, ವಿದರ್ಭ ದೇಶದಲ್ಲಿ ಇರೋವನು ಭಾರ್ಗವಿ. ಕಬಂದಿ ಕಾತ್ಯಾಯನ ಕಬಂದಿಗೆ ಮಗುವಾಗಿದೆ. ಹೇದೆ ಬ್ರಹ್ಮವರ ಬ್ರಹ್ಮನಿಷ್ಠಾಹ, ಇವೆಲ್ಲ ಸನ್ಯಾಸಿಗಳು. ಬ್ರಾಹ್ಮಣ್ಯನ ತಿಳ್ಕೊಂಡಿರೋರು, ಬ್ರಹ್ಮವರಾಯಣ ಆಗಿರೋರು, ಬ್ರಾಹ್ಮಣ್ಯನ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇರೋರು. ಬ್ರಹ್ಮವಿದ್ಯೆ ಬಂದರೆ ಮೇಲೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಆಗಿರುತ್ತೆ. ಅದ್ರಲ್ಲಿ ಎಲ್ಲಿ ಏನೂ ಹೇಳಿಲ್ಲ ಯಾವ್ದು ತಿಳ್ಕೋಬೇಕು ಅಂತ ಒಂದು ತ್ವರ ಇರುತ್ತೆ. ಹೇದೆ ಬ್ರಹ್ಮವರ ಬ್ರಹ್ಮನಿಷ್ಠಾಹ ಪರಂಬ್ರಹ್ಮ ಅನ್ವೇಷಮಾಣ, ದೊಡ್ಡ ಬ್ರಹ್ಮನ ಅನ್ವೇಷಣೆ ಮಾಡಬೇಕಂತ. ದೊಡ್ಡದು ಅಂದರೆ ಇದ್ರ ಮೇಲೆ ದೊಡ್ಡದೇನಿಲ್ಲ, ಅದೇ ಪರಬ್ರಹ್ಮ ಅಂತದ್ದು ಪರಿಚ್ಛಿನ್ನ ಆಗಿರೋದು ನಾವು ನೋಡಿಕೊಂಡು ಬ್ರಹ್ಮ ಅಂತ ತಿಳ್ಕೊಳ್ತಾ ಇದೆ. ಪರಮಾತ್ಮನ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಆದರೂ ಕೂಡ ಅವಗದಿಗೆ ಗುರು ಉಪದೇಶದಿಂದ ನಾವು ತಿಳ್ಕೊಳ್ತೇವೆ. ಹಿಂಗೆ ಮಾತ್ರ ತಿಳ್ಕೊಳ್ಳೋದಾದ್ರೆ ಈ ಒಂದು ಗಡಪದ ಥರ ತಿಳ್ಕೊಳಕ್ಕಾಗಲ್ಲ, ತಿಳ್ಕೊಳ್ತೇವೆ. ಬ್ರಹ್ಮವರಾನ್ವೇಷಮಾಣ ಏಷಭಾವೇ ಸರ್ವಂ ವಶ್ಯದೇದಿ, ಇವರಲ್ವಾ ನಮಗೆ ಎಲ್ಲಾನು ಹೇಳ್ಕೊಡುತ್ತೆ. ಎಲ್ಲಾನು ಹೇಳ್ಕೊಳಕ್ಕಾಗುತ್ತೆ ಅನ್ನೋದೊಂದು ವಿದ್ಯಾ, ಎಲ್ಲಾನು ತಿಳ್ಕೊಳ್ಳೋಕ್ಕಾಗುತ್ತೆ ಅನ್ನೋದೊಂದು ವಿದ್ಯಾ. ಆದರೂ ಕೂಡ ತಿಳ್ಕೊಳ್ಳೋದು ಅನ್ನೋದು ನಾವು ಅಲ್ಪನೇ ತಿಳ್ಕೊಳ್ತಾ ಇರೋದು. ಅದರಲ್ಲಿ ಆ ಅಲ್ಪ ಸಾಕು ಅಂತ. ಔಷಧಿ ಅಂದರೆ ವ್ಯಾಧಿಗೆ ಸ್ವಲ್ಪ ಕೊಟ್ಟರೆ ಸಾಕು, ದೊಡ್ಡ ವ್ಯಾಧಿ ಹೊಟ್ಟೋಗುತ್ತೆ. ಅದೇ ಥರ ನಮಗೆ ಅವಿದ್ಯಾ ಅಂತದ್ದು ಹೋಗುತ್ತೆ, ವಿದ್ಯಾ ಅಂತದ್ದು ಜ್ಞಾನ ಅಂತದ್ದು ಒಂದು ಸಿಕ್ಕಿದ್ರೆ ಸಾಕು, ಅದು ಮುಗೋದಂಡೆ ಬೇಕು. ಸರ್ವವಶೇ ದೇಹ ಸಮಿತ್ಪಾಣೆಯ ಭಗವಂತಂ ವಿಫಲಾದ ಮೂಸನ್ನ. ಸಮಿತ್ಪಾಣೆಯ ಗುರುವಿಗೆ ಬೇಕಾಗಿರೋದು ಸಮಿತ್ ಎಲ್ಲ ತಗೊಂಡು ಸಂಧ್ಯಾವನ್ನ ಮಾಡೋಕ್ಕೆ, ಇದು ಹೋಮ ಆದಿ ಮಾಡೋಕ್ಕೆ, ಅದೇ ಥರ ಏನು ಕರ್ಮ ಮಾಡೋಕ್ಕೆ ಸಮಿತ್ ತಗೊಂಡ್ಬಂದಿರೋದು ಆ ಕಾಲದಲ್ಲಿ ಸಂಧ್ಯಾದಾನ ಅಂತ ಮಾಡುತ್ತೆ. ಆ ಕಾಲದಲ್ಲಿ ಈ ಕಾಲದಲ್ಲೂ ಸಂಧ್ಯಾದಾನ ಮಾಡ್ತಾ ಇರೋದ್ರಿಂದ ಅದು ಅಗ್ನಿಹೋತ್ರಿಗಳಾಗಿರೋರು ಅದೇ ಥರ ಮಾಡಲೇಬೇಕು. ಕರ್ಮ ಅಂಥದ್ದು ಇದ್ದೇ ಇರುತ್ತೆ. ಆದರೂ ಕೂಡ ಕರ್ಮಾವಗದಿ ಅಂಥದ್ದು ಆತ್ಮಜ್ಞಾನ ವಿದ್ಯಾಗಿರೋದು ಧೀರವತ್ರಂ ಭೌತಿಯಿಂದ ಗಾಂಧೋಕದಲ್ಲಿ ಮೊದಲ ಅಧ್ಯಾಯದಲ್ಲಿ ಹೇಳ್ತಾ ಇದೆ. ಅದೇ ಥರ ತರಂದ ಎರಡಲ್ಲಿ ಇದು ಒಳ್ಳೆಯದು ಅಂತ. ಟೋಟ್ನಲ್ಲಿ ಇರೋದನ್ನ 2 ಆಗ್ತದೆ, ಕೆಲ ಟೈಮಲ್ಲಿ ಟೋಟ್ನಲ್ಲಿ ಇರೋದನ್ನ 3 ಆಗ್ತದೆ, ಕೆಲ ಟೈಮಲ್ಲಿ 4 ಕೂಡ ಆಗ್ತದೆ. ಮಾಂಡೂಕ್ಯ ಉಪನಿಷದಲ್ಲಿ 4 ಹಾಕಿ ತುರಿಯ ಅವಸ್ಥಾ ಅಂತ ಹೇಳ್ತಾರೆ. ಅದೇ ಥರ ಈ ತೈತ್ರೀಯದಲ್ಲಿ ಶೀರ್ಷ ಅಂತದ್ದು ಒಂದು ಪಾರ್ಟು, ಮಧ್ಯಮ ಶರೀರ ಅಂತ ಒಂದು ಪಾರ್ಟು, ಇಡುಪು ಕೀಳುಗಡೆ ಇರೋದು ಇನ್ನೊಂದು ಪಾರ್ಟ್ ಅಂತ 3 ಹಾಕಿ ಅದು ಸ್ವತಂತ್ರವಾಗಿರೋದು ಒಂದೇ ಶರೀರ ಅಂತ
ಆ ಥರ ಅಲ್ಲೂ ಹೇಳ್ತೆ. ಅವಗದಿಗೆ ವಿದ್ಯಾ ದ್ವಿಧ ಆಗಿ ಹೇಳುತ್ತೆ, ತ್ರಿವಿಧ ಆಗಿ ಹೇಳುತ್ತೆ, ಚತುರ್ವಿಧ ಆಗಿ ಹೇಳುತ್ತೆ, ಚತುಷ್ಪಾದ್ ಬ್ರಹ್ಮ ಅಂತ ಹೇಳ್ತಾ ಇದೆ. ಚತುಷ್ಪಾದ್ ಬ್ರಹ್ಮ ಅಂತ ಹೇಳಿದಾಗ 3 ಪಾದ ಸ್ವರ್ಗದಲ್ಲಿ ಮರಣಾತ್ರದು, ಈ ಪ್ರಪಂಚ ಅಂದದ್ದು 1 ಪಾದ ಅಂತ. ಷೋಡಶಕಲ ಪುರುಷ ಅಂತ 16 ಕಲೆಗಳಿರೋದು ಅಂತ ಶರೀರ, ಅದನ್ನು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಆಮೇಲೆ ಭೂತ ಸೂಕ್ಷ್ಮ, ಹೀಗೆ 16 ಅಂತ ಬರೆದು ಅಂದನ ಸುಖೇಶ ಶಿವಕುಮಾರ ಸತ್ಯರಾಮ ಯಾಗ ಇವರೆಲ್ಲರೂ ಅವರು ಪರಂಪರವಾಗಿರೋರು. ಅವರು ನಾವೆಲ್ಲರೂ ಋಷಿ ಪರಂಪರಾನೆ. ಯಾವುದೋ ಒಂದು ಋಷಿಗೆ ಹುಟ್ಟಿದವರೆ, ನಮಗೆ ಋಷಿ ಗೊತ್ತಿಲ್ಲ, ನಮ್ಗೆ ಪ್ರವರ ಗೊತ್ತಿಲ್ಲ, ನಮಗೆ ಕಾಸ್ಟ್ ಕೂಡ ಗೊತ್ತಿಲ್ಲ ಅಂತ ಒಂದು ಸ್ಟೇಜ್ಗೆ ಹೊರಟೋಗ್ತಾ ಇದೆ. ಈಗ ಯಾವುದೋ ಒಂದು ಬೇಕು ಅಂತಂದರೆ ಅದು ಏನು ಸೂತ್ರ, ಏನು ಗೋತ್ರ, ಏನು ಪ್ರವರ ಅಂತ ಕೇಳಿದ್ರೆ ಗೊತ್ತಿರೋರು ಹೊರಟೋಗ್ತಾ ಇದೆ. ಯಾಕೆಂದರೆ ಜೀವನಕ್ಕೆ ಹೊಟ್ಟೆ ಹಸಿ ಹೊರಟೋಗ್ಬೇಕಲ್ಲ, ಅದಕ್ಕೋಸ್ಕರ ಓಡುವಾಗ ಇದು ತಿಳ್ಕೊಳಕ್ಕಾಗಲ್ಲ. ಅದು ಇಲ್ಲದವರಿಗೆ ತಿಳ್ಕೊಳ್ಳೋಕ್ಕೆ ಚಾನ್ಸ್ ಅದಿಲ್ಲ. ತಾನು ಸ ಋಷಿರುವಾಚ ಭೂಯ ಏವ ತಪಸ ಬ್ರಹ್ಮಚರ್ಯೇಣ. ಸದ್ಯ ಆ ಋಷಿ ಹತ್ರ ಹೋಗಿ ನೀವು ಇದೆಲ್ಲ ತಿಳ್ಕೊಂಡಿದೆಯಲ್ಲ, ನಮಗೆ ಬೇಕು ಅಂತ ಹೇಳಿದಾಗ 1 ವರ್ಷ ಕಾಲ ನೀವು ಬ್ರಹ್ಮಚರ್ಯ ಮಾಡಬೇಕು ಅಂತ. ಭೂಯ ಏವ ತಪಸ ಬ್ರಹ್ಮಚರ್ಯೇಣ, ನೀವು ಇಷ್ಟು ಕಾಲ ಬ್ರಹ್ಮಚರ್ಯ ಮಾಡಿದ್ರು ಕೂಡ ಪ್ರಶ್ನೆ ಕೇಳಬೇಕು ಅಂದರೆ ನೀವು ಸ್ವಲ್ಪ ಏನೋ ಬ್ರಹ್ಮಚರ್ಯ ವಾಸ ಮಾಡಬೇಕು ಅಂತ ಹೇಳ್ತೆ. ತಪಸ ಬ್ರಹ್ಮಚರ್ಯೇಣ ಶ್ರದ್ಧಾ ಸಂವತ್ಸರ 1 ವರ್ಷ ಕಾಲ ಇರಬೇಕು ಅಂತ ಹೇಳಿ, ಸಂವತ್ಸರದ ಯಥಾ ಕಾಮಂ ಪ್ರಶ್ನ ಪೃಚ್ಛದ. ಆಮೇಲೆ ನೀವು ಇಷ್ಟಪಟ್ಟದ ಇರೋದು ಥರ ನೀವು ಪ್ರಶ್ನೆ ಮಾಡ್ಬೋದು. ಯದಿ ವಿಜ್ಞಾಸ್ಯಾಮ, ನನ್ಗೆ ಗೊತ್ತಿದ್ರೆ ಹೇಳ್ತೀನಿ, ಸರ್ವಜ್ಞಕಲ್ಪವಾಗಿರೋ ಒಂದು ಗುರು ನನ್ಗೆ ಗೊತ್ತಿದ್ರೆ ಹೇಳ್ತೀನಿ ಅಂತ. ಯಾಕೆಂದರೆ ಇದು ಘಟಪದಾರ್ಥ ಅಂತ ಥರ ಹೇಳೋಕ್ಕೆ ಒಂದು ವಿದ್ಯೆ ಇಲ್ಲ. ಇದೊಂದು ಬಸ್ಸು, ಇಲ್ಲ ಇದೊಂದು ಏರೋಪ್ಲೇನ್ ಅಂತ ಥರ ಹೇಳೋಕ್ಕೆ ತೋರ್ಸೋಕ್ಕೆ ಆಗಲ್ಲ. ಹೇಳ್ಕೊಡ್ಬೋದು, ತಿಳ್ಕೊಬೋದು. ಅದು ಹೇಗೆ ತಿಳ್ಕೊಂಡಿದೆ ಅಂತ ವಿಪರೀತ ಜ್ಞಾನದಲ್ಲಿ ಕೂಡ ಕೆಲವು ಟೈಮಲ್ಲಿ ತಿಳ್ಕೊಳ್ಳುತ್ತೆ. ಏನಂದರೆ ಉಪಾಯ ಮಾತ್ರ ಸೇರಿದ ಎಲ್ಲ ಉಪಾಯನೂ ಇದೆ, ಹಿಡಿಬೋದು. ಹಿಡಿಯೋ ಟೈಮಲ್ಲಿ ನಿದ್ರೆ ಮಾಡಿದರೆ ಉಪಾಯ ಎಲ್ಲ ಕೆಟ್ಟೋಯ್ತಲ್ಲ. ಅದೇ ಥರ ವಿಜ್ಞಾಸ್ಯಾಮ ಸರ್ವಂ ಪಶ್ಯಾಮ. ಇದ್ದರೆ ಹೇಳ್ತೀನಿ ಅಂದರೆ ಎಲ್ಲ ಗೊತ್ತಿದೆ, ಎಲ್ಲನೂ ಹೇಳೋಕ್ಕಾಗುತ್ತೆ. ಹೇಳ್ಬೇಕಾ ಹೇಳಬೇಡ ಅಂತದ್ದು ಅವರಿಷ್ಟ. ಇವರು ಒಂದು ಗುರುದೇವನಿಗೆ ಇಂದ ಆಚಾರ್ಯ ಆಗಿರೋ ಅಂತ ಶಾಸ್ತ್ರನ, ಆ ಶಾಸ್ತ್ರ ಹೇಳಬೇಕಾ ಹೇಳಬೇಡ ಅಂತದ್ದು ಅವರಿಷ್ಟ. ಅವ್ರಿಗೆ ಇಷ್ಟಪಡ್ತಾ ಇದ್ರೆ ಹೇಳ್ಬೋದು, ಇಷ್ಟಪಡ್ತಾ ಇಲ್ಲ ಆದರೆ ಹೇಳಬೇಕಾಗಿಲ್ಲ. ಹೇಳೋದಕ್ಕೊಂದು ಕಾರಣ ಏನು ಅಂದರೆ ಅದು ದೃಢ ಆಗಬೇಕು ಅಂತ ಬುದ್ಧಿ ಇರೋ ಆಚಾರ್ಯರು ಹೇಳೋಕ್ಕೆ ಟ್ರೈ ಮಾಡುತ್ತೆ. ದೃಢ ಆಗಬೇಕಾಗಿಲ್ಲ, ಏನಾದರೆ ಏನು ಅಂತ ಒಂದು ಪೊಸಿಷನಲ್ಲಿ ಅವರು ಅಮ್ನಿಭಾವ ಬುದ್ಧಿಯಲ್ಲಿ ಇದ್ದರೆ ಅದು ಹೇಳಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ಪರಮಹಂಸ ಸಂಪ್ರದಾಯದಲ್ಲಿ ಇಷ್ಟಪಡ್ತಾ ಇರೋರು ಮಂತ್ರಾರ್ಥಾನ ಹೇಳುತ್ತೆ ಎಂದು ಸಂಪ್ರದಾಯ. ತಾನ ಋಷಿರುವಾಚ ಭೂಯೇವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧಾ ಸಂವತ್ಸರಂ ತಾನ ಋಷಿರುವಾಚ ಭೂಯೇವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧಾ ಸಂವತ್ಸರಂ ಯಥಾ ಕಾಮಂ ಪ್ರಶ್ನಾಂ ಪೃಚ್ಛದ ಯಥಾ ಕಾಮಂ ಪ್ರಶ್ನ ಯದಿ ವಿಜ್ಞಾಸ್ಯಾಮ ಸರ್ವಂ ಭವಶ್ಯಾಮ ಯದಿ ವಿಜ್ಞಾಸ ಸರ್ವಂ ಭವಶ್ಯಾಮ ಅಂತ 2ನೇ ಮಂತ್ರ. 3ನೇ ಮಂತ್ರ ಹೇಳ್ತಾ ಇದೆ ಕಬಂದಿಕಾ ಪ್ರಶ್ನೆ ಪ್ರಜಾ ಶಿಶೆ ಉತ್ಪನ್ನ ಆಗುತ್ತೆ. ಕಬಂದಿಕೆ ಪ್ರಶ್ನೆ ಮಾಡ್ತಾ ಇದೆ, ಪ್ರಜಾ ಇದೆ, ಅವರಿಂದ ಉತ್ಪನ್ನ ಆಗ್ತಾ ಇದೆ ಅಂತ. ಕಬಂದಿಕ ಕಾತ್ಯಾಯನ ವೇದಿಕ ಕಬಂದಿ ಮಾಡುವ ಕಾತ್ಯಾಯನ ಅಂದವರು ಪ್ರಶ್ನೆ ಕೇಳ್ತಾ ಇದೆ, ಭಗವಾನ್ ಕುದೋಹ ಬಾ ಇಮಾ ಪ್ರಜಾ ಅಂದರೆ ಎಲ್ಲಿಂದ ಪ್ರಜೆಗಳನ್ನ ಉತ್ಪನ್ನ ಆಗ್ತಾ ಇರೋದು. ತೇಜಸ್ಸಿಂದ ಆಗ್ತಾ ಇದೆ ಅಂತ ಹೇಳಿಲ್ಲ, ತೇಜಸ್ಸಿಂದ ಅದು ಒಂದು ಪಾಠ, ತೇಜಸ್ಸಿಂದು ಆಗ್ತಾ ಇದೆ ಪಂಚಾಗ್ನಿ ವಿದ್ಯೆ ಮೂಲವಾಗಿ. ತೇಜಸ್ ಇಲ್ಲಾದರೂ ಕೂಡ ಉತ್ಪತ್ತಿ ಆಗುತ್ತೆ. ಅದು ಅಗ್ನಿಯಿಂದ ಉತ್ಪತ್ತಿ ಆಗಿದೆಯಲ್ಲ, ಶಶಪುಷ್ಟದಿಂದ ಆಗಿದೆ, ರೋಡಮ್ ವಲ್ಮೀಕದಿಂದ ಆಗಿದೆಯಲ್ಲ, ವಲ್ಮೀಕ ತಸ್ಮೇ ಸಹೋವಾಜ ಪ್ರಜಾಕಾಮೋ ವೈ. ರೇಯಿಯವರ ಪ್ರಾಣಕ್ಕೆ ಉತ್ಪತ್ತಿ, ರೇಯಿಂದದು ಉತ್ಪತ್ತಿಯಾಗಿದೆ. ರೇಯಿಯವರ ಪ್ರಾಣನೂ ಉತ್ಪತ್ತಿಯಾಗಿದೆ. ನೋಡಿ, 2 ಉತ್ಪತ್ತಿಯಾಗಿದೆ ಅಂತ. ಅದೇ ಉತ್ಪತ್ತಿ ಆಗಕ್ಕೆ ಏನೋ ಕಾರಣ ಬೇಕಲ್ಲ, ಅದು ಹೇಳಿಲ್ಲ. ಪ್ರಾಣ ಉತ್ಪತ್ತಿಯಾಗಿರೋದು, ಪ್ರಾಣ ಅಂದರೆ ಇಂದ್ರಿಯಾನೋ ಒಂದು ಅರ್ಥ, ಒಂದು ಶ್ವಾಸ ಮಾಡ್ತಾ ಇರೋದು ಒಂದು ಗಾಳಿ ಶರೀರ ಒಳಗಡೆ ಇರೋದು. ಅದು ಒಳ್ಳೆ ಇರೋದು ಒಳಗಡೆ ಇರೋದು ಅಂತ ಒಂದೇ ಗಾಳಿನ ಏನಾಗಿದೆ ಪ್ರಾಣ ಅಂತ ಹೇಳಿದೆ. ಶರೀರ ಒಳಗಡೆ ಇದ್ದರೆ ಪ್ರಾಣ, ಒಳಗಡೆ ಇದ್ದರೆ ಪ್ರಾಣ, ಹೊರಗಡೆ ಇದ್ದರೆ ಅದು ಗಾಳಿ. ತಸ್ಮೇ ಸಹೋವಾಜ ಪ್ರಜಾಕಾಮೋವೇ ಪ್ರಜಾಪತಿ. ಪ್ರಜಾಕಾಮನಾಗಿರೋದು ಪ್ರಜಾ ವಿಶ್ವಕಾಮೇದ ಭೂಸಂಶಯದ ಅಂತಾರ. ಅವನು ಪ್ರಜಾನ ಸೃಷ್ಟಿ ಮಾಡ್ಬೇಕಂದ್ರೆ ಆಶೆ ಆಗಿದೆ, ಅವನು ಪ್ರಜಾನ ಸೃಷ್ಟಿ ಮಾಡ್ತಾ ಇದೆ ಅಷ್ಟೇ. ತಪೋ ತಪ್ಯತ, ತಪಸ್ ಮಾಡಿದೆ.
ಧ್ಯಾನ ಮುಂದಲ್ಲಿ ಹೇಳಿದ ಮನಸ್ಸಿನ ಹೇಳಿದ್ರಂಬ ಅಂದ್ರೆ ಆ ಒಂದು ಧ್ಯಾನದಿಂದ ಪ್ರಪಂಚ ಸೃಷ್ಟಿ ಸಂಕಲ್ಪ ಮಾತ್ರವಾಗಿರೋ ಸೃಷ್ಟಿ. ಸೊ ತಪಸ್ತತ್ವ ನಿದ್ರಮತ್ಪಾದೇರೇ ತಪಸ್ಸಲ್ಲಿ ಇಂದ ರೈಯಿಂದ ಪ್ರಾಣ ಅಂತ ಎರಡನ್ನ ಮಾಡಿದೆ. ಎರಡಿಲ್ಲ ಆದರೆ ಪ್ರಪಂಚ ಇಲ್ಲ, ಎರಡಿದ್ರೆ ಪ್ರಪಂಚ, ಎರಡು ಒಟ್ಟೋಯ್ತು ಅಂದರೆ ಮುಕ್ತಿ. ಮಿಥುನ ಉತ್ಪಾದೆಯದೆ ರೈ ಅಂತ ಪ್ರಾಣ, ರೈ ಅಂತದ್ದು ಪ್ರಾಣ ಅಂತದ್ದು. ಏದೋ ಮೇ ಬಹುಧಾ ಪ್ರಜಾ ಕರಿಷ್ಯದ, ಇದು நிறைய ಬೇಕಾದಷ್ಟು ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಉದ್ದೇಶವಾಗಿ ಹಿರಣ್ಯಗರ್ಭರು ಮಾಡಿದೆ ಅಂತ ಈ ಉಪನಿಷತ್ ವಾಕ್ಯದಿಂದ ಅರ್ಥ ಆಗ್ತದೆ. ಮೂಲಕ್ಕೆ ಒಂದು ಅರ್ಥ, ಇದನ್ನೆಲ್ಲ ವಿಸ್ತಾರವಾಗಿ ಏನೇನು ಹೇಳ್ಬೋದು, ಹೇಗೆ ಹೇಳ್ಬೋದು ಅಂತ ಇನ್ನೂ ಮೂಲಕ್ಕೆ ಅರ್ಥ ಹೇಳಬೇಕು ಅಂತ ಹೇಳ್ಬೋದು. ಅದು ಫಸ್ಟ್ ಮೂಲಕ ಅರ್ಥ ಒಂದು ರೌಂಡ್ ಹೋಗಿದ್ರೆ ಮೇಲೆ ವಿಚಾರ ಬೇಕಾದ್ರೆ ಅದು ಮಾಡೋಣ. ಆಮೇಲೆ ಹೇಗೆಲ್ಲ ಇದು ವಿಚಾರ ಮಾಡ್ಬೋದು, ಹೇಗೆಲ್ಲ ಇದನ್ನು ಯುಕ್ತಿ ತಗೋಬೋದು ಅಂತ ಮೂಲ ಮುಖ್ಯವಾಗಿ ಸಾಮಾನ್ಯ ಅರ್ಥನ. ಆದಿತ್ಯ ಅವರು ಚಂದ್ರಮ ಮೇನ್ ಪ್ರಾಣ ಅವರ ಈ ದೃಷ್ಟಿ, ಆದಿತ್ಯದಲ್ಲಿ ಚಂದ್ರದಲ್ಲಿ ಪ್ರಾಣನು ರೈನ ದೃಷ್ಟಿ. ಏನಂದ್ರೆ ಇದು ಆದಿತ್ಯ ಅಂತಂದ್ರೆ ಉತ್ಪತ್ತಿ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇರೋದು ಚೇತನ, ಛೇದನದಿಂದ ಈ ಎರಡು ಛೇದನ, ಈ ಎರಡು ಛೇದನಕ್ಕೆ ಆ ಒಂದು ನಿತ್ಯ ಛೇದನ ಕಾರಣ ಅಂದ್ರೆ ಅಂದ್ರೆ ನಿತ್ಯ ಛೇದನ ಅಂದ್ರೆ ಅಗದಿ ಮಾತ್ರ ವಿಷಯ ಅಂದ್ರೆ ಗುರು ಉದ್ದೇಶದಿಂದ ಮಾತ್ರ ವಿಷಯ, ಅದು ಶ್ರುತಿ ಸಾಧ್ಯವಾಗಿರೋದು ಅಂತ ಅರ್ಥ. ಆದಿತ್ಯೋ ಹರೇ ಪ್ರಾಣೋ ರೈರೇವ ಚಂದ್ರಮ, ಆದಿತ್ಯ ಪ್ರಾಣನಾಗಿದೆ. ಎಲ್ಲ ಶರೀರನ ಉತ್ಪತ್ತಿ ಆಗಬೇಕಂದ್ರೆ ಅಂದ ಆದಿತ್ಯ ಪ್ರಾಣ ಅಂತದ್ದು ಬೇಕು. ಆದಿತ್ಯನಿಂದ ಪ್ರಕಾಶ ತಗೊಂಡು ಎಲ್ಲಾನು ಉದಯ ಆಗ್ತಾ ಇರೋದು, ಎಲ್ಲ ವ್ಯವಹಾರನೂ ಇರ್ತಾ ಇರೋದು. ಆದಿತ್ಯ ಅಂದದ್ದೇ ಉತ್ಪತ್ತಿ ಆಗ್ತಾ ಇಲ್ಲ ಆದರೆ ಯಾವುದೊಂದು ಉತ್ಪತ್ತಿನೂ ಇಲ್ಲ. ಅದು ಕಾರಣವಾಗಿ ಅದು ಮುಖ್ಯವಾಗಿರೋದು ಪಿತ. ಚಂದ್ರ ಅಂದ್ರೆ ರೈ, ಅದು ಪ್ರಾಣ ಅಂತ, ಪ್ರಾಣನಕ್ಕೆ ಶರೀರ ಅಂತ. ಆದರೆ ಪ್ರಾಣ ಇದ್ರೆ ಶರೀರ ಇರುತ್ತೆ, ಪ್ರಾಣ ಇಲ್ಲದೆ ಶರೀರ ಇರೋಲ್ಲ. ಇದರಿಂದ ಏನರ್ಥ ಆಗ್ತಾ ಇದೆ, ಚಂದ್ರನ ಇರಬೇಕು ಅಂದ್ರೆ ಸೂರ್ಯನ ಇರಲೇಬೇಕು. ಈಗ ರೈ ಅಂತದ್ದು ಪ್ರಾಣ ಅಂತದ್ದು, ಪ್ರಾಣನಿದ್ರೆ ಶರೀರ ಇರುತ್ತೆ. ಪ್ರಾಣ ಅಂತದ್ದು ಸೂರ್ಯನು ಚಂದ್ರನು, ಸೂರ್ಯನು ಚಂದ್ರನು ಸಂಬಂಧವಾಗಿ ಗೋಚಾರದಿಂದ ಪ್ರಪಂಚ ಅಂತದ್ದು ಈ ಸಂಕಲ್ಪಿತ ಪ್ರಪಂಚಕ್ಕೆ ವ್ಯವಸ್ಥೆಗಳು ಮಾಡಿದೆ. ಈ ಒಂದು ವರ್ಷ, ಈ ಒಂದು ಮಾಸ, ಈ ಒಂದು ವಾರ, ಈ ಒಂದು ದಿನ ಅಂತ. ಈ ಸೂರ್ಯ ಸಿದ್ಧಾಂತದಲ್ಲಿ ಹೇಳಿದ ಥರ ಹೃದಯಗೋದಿಂದ ಎಲ್ಲ ಇದು ಕರೆಕ್ಟ್ ಮಾಡ್ತಾ ಇರೋದು. ವರ್ಷ ಅಂತದ್ದು ಎಷ್ಟು ದಿನ ಇದ್ರೆ ಇದು ಕೃತಯುಗ ಅಂತ. ಕೃತಯುಗ 4ನಲ್ಲಿ ಒಂದು ಭಾಗ ಮಾತ್ರ ಕಲಿಯುಗ ಅಂತದ್ದು. ಆದಿತ್ಯೋ ಹರೇ ಪ್ರಾಣ ರೈರೇವ ಚಂದ್ರಮ, ಆದಿತ್ಯ ಅಂದದು ಪ್ರಾಣ, ರೈ ಎಂಬುದು ಚಂದ್ರ. ಅದೇ ಜ್ಯೋತಿಷಾಸ್ತ್ರದಲ್ಲಿ ಹೇಳ್ತಾರೆ ಚಕ್ರವರ್ತಿ ಆಗಿರೋದು ಸೂರ್ಯನು, ಚಕ್ರ ರಾಣಿ ಆಗಿರೋದು ಪ್ರಪಂಚ ರಾಣಿ ಆಗಿರೋದು ಚಂದ್ರ ಅಂತ. ಎರಡರಿಂದ ಮಿಥುನ, ಎರಡರಿಂದನೇ ಪ್ರಪಂಚದಲ್ಲಿ ಎಲ್ಲ ಪಂಚೇಂದ್ರಿಯ ಗೋಚರವಾಗಿರೋದು ಪದಾರ್ಥ ನಾವು ನೋಡ್ತಾ ಇರೋದು. ಓಹೋ ಹೀಗಿದೆ ಆನಂದವಾಗಿದೆ ಅಂತ ನಾವು ತಿಳ್ಕೊಂಡು ಆನಂದವಾಗಿರೋದು ಇನ್ನು ಅವಿದ್ಯದಲ್ಲಿ ಹೋಗ್ತಾ ಇರೋದು. ಇದೊಂದು ಅಂತರ್ಯಾಮಿನ ತಿಳ್ಕೊಳ್ಳೋದೇ ನಮಗೆ ಲಕ್ಷ್ಯ, ಅದು ಪರಮ ಪ್ರಯೋಜನವಾಗಿರೋದು. ಚಂದ್ರಮ ರೈರ್ವ ಏತದೆ ಸರ್ವಂ ಏನು ಮೂರ್ತಂಜ, ಇಲ್ಲಿ ಮೂರ್ತವಾಗಿರೋದು ಅಮೂರ್ತವಾಗಿರೋದು. ಪ್ರಾಣ ಅಮೂರ್ತವಾಗಿದ್ರೆ ಶರೀರ ಅಮೂರ್ತವಾಗಿದೆ. ನೋಡಿ, ಮೂರ್ತ ಅಂದ್ರೆ ಹೇಳಿದ್ರೆ ಹೃದಯ ತೇಜ ವಾಯು ಮನಸ್ಸು ಅಂತ, ಭೂತ ಅಂತ ಹೇಳಿದ್ರೆ ಹೃದಯ ತೇಜ ವಾಯು ಆಕಾಶ ಅಂತ. ಈ ಆಕಾಶವಾಗಿರೋದು ಹೃದಯ ಮೂರ್ತವಾಗಿ ಅಮೂರ್ತವಾಗಿ ಭೂತವಾಗಿ ಅಭೂತವಾಗಿ. ಭೂತವಾಗಿ ಇರೋದು ನಾವು ಸನ್ನಿಕರ್ಷ ವೇದ್ಯ ಆಗಿದೆ. ಭೂತಂಥದ್ದು ಪರಮಾತ್ಮ ಅಂತದ್ದು ಅಂತ ಭೂತ ಕಾಲದಲ್ಲೂ ಈ ಕಾಲದಲ್ಲೂ ಆಗ್ತಾ ಇರೋದು ಕಾಲದಲ್ಲೂ ಇರೋದೊಂದು ಪರಮಾತ್ಮ. ಆ ಪರಮಾತ್ಮದಿಂದ ಒಂದು ಪ್ರಾಣ ಅಂತದ್ದು ಹಿಂಗ್ ಮಾಡ್ತಾ ಇದೆ. ಈ ಪ್ರಾಣಕ್ಕೆ ಶರೀರವಾಗಿರೋದು ಇಂದ ಚಂದ್ರ ಸಂಬಂಧಿಯಾಗಿ ಶರೀರ. ನೋಡಿ, ಭೂಮಿಯಿಂದದು ಜಡವಾಗಿದೆ, ಅದಕ್ಕೆ ಜಲಾಂತ ಒಂದು ಸಂಬಂಧ ಓದಪ್ರೋದವಾಗಿದೆ. ಹಿಂಗು ಇದೆಯಲ್ಲ, ಅದು ಓದಪ್ರೋದ ಅಂತ ಹೇಳುತ್ತೆ. ವೇಷ್ಟಿಯ ನೂಲು ನೆಟ್ಟಾಗಿ ಇರುತ್ತೆ, ಕುರುಕಲಾಗಿರುತ್ತೆ. ಅದು ಅದೇ ಥರ ಭೂಮಿಗೆ ಜಲ ಇದ್ರೆ ಮಾತ್ರ ಜೀವನ. ಅದು ಚಂದ್ರ ಸಂಬಂಧ ಅಂತದ್ದು, ಅದು ಶರೀರ ಸಂಬಂಧ ಅಂತದ್ದು. ಪ್ರಾಣ ಅಂತದ್ದು ಚೈತನ್ಯ ಅಂತದ್ದು ಅದು ಎಲ್ಲೂ ಇರುತ್ತೆ, ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತದ್ದು ಪರಮಾತ್ಮ ಸತ್ಯ. ಆ ಪರಮಾತ್ಮ ಸತ್ಯಕ್ಕೆ ಸಂಬಂಧವಾಗಿ ಈ ಶರೀರ ಅಂತ ಚಂದ್ರ ಅಂತದ ಅನ್ನದಿಂದ ಸೃಷ್ಟಿ ಅಂತದ್ದು.
ಪ್ರಪಂಚ ತನ್ನ ಮೂರ್ತಿರೇವ ರೈ, ಈ ಮೂರ್ತಿನೇ ರೈ ಅಂತ ಹೇಳ್ತಾ ಇರೋದು. ನಿಶ್ಚಯ ಆದಿತ್ಯ ಪ್ರಾಣ ರೈ ಚಂದ್ರಮಾನೆ, ಆದಿತ್ಯನ ಪ್ರಾಣ ರೈ ಚಂದ್ರನಾಗಿದೆ. जो कुछ मूर्त ಸ್ಥೂಲ ಅವರು ಅಮೂರ್ತ ಸೂಕ್ಷ್ಮ, ಮೂರ್ತವಾಗಿರೋದು ಅಮೂರ್ತವಾಗಿರೋದು ಸೂಕ್ಷ್ಮವಾಗಿರೋದು ಸ್ಥೂಲವಾಗಿರೋದು ಸಬ್ ರೈ ಹಿ ಹೇ. ಅದು ಸ್ಥೂಲವಾಗಿರೋದು ಸೂಕ್ಷ್ಮವಾಗಿರೋದು ರೈ ಅಂತ ಹೇಳಿದೆ. ಆದರೆ ಪ್ರಾಣ ಅಂತದ್ದು, ಪ್ರಾಣ ಕೂಡ ರೈಯಲ್ಲಿ ಇದೆ ಅಂದರೆ ನಾವು ನಮ್ಮ ಶರೀರ ಇಲ್ಲಾದರೆ ಈ ಥರ ವ್ಯವಹಾರ ಆಗಲ್ಲ. ಶರೀರನೇ ಬಿಟ್ಟರೆ ಆದರೆ ಮಿಥುನಾರ್ಥದ ಅವಸ್ಥೆ ಇಲ್ಲ ಅಂತ. ಮಿಥುನಾವಸ್ಥೆಯಲ್ಲಿ ನಾವು ಈ ವ್ಯವಹಾರ ಅನುಭವಿಸ್ತಾ ಇರುತ್ತೆ. ಮಿಥುನಾವಸ್ಥಾನ ಜಯಕೊಂಡ್ರೆ ನಾವು ಈ ಅವಸ್ಥೆ ಇರಲ್ಲ, ಸುರಸೂಕ್ಷ್ಮ ಅಂತ ಭೇದ ಇರಲ್ಲ. ಅಥ ಮೂರ್ತಿ ಹಿ ರೈ ಹೇ, इसलिए ಮೂರ್ತಿ ಹಿ ರೈ ಕರ್ತೆ ಹೇ. ಏನು ಅಂದರೆ ಈ ಪ್ರಪಂಚ ವ್ಯವಹಾರ ಹೇಳ್ತಾ ಇದೆ. ಆದಿತ್ಯೋ ಹವೇ ಪ್ರಾಣರೇ ದೇವ ಚಂದ್ರಮಾದ್ಯೋ ಹವೇ ಪ್ರಾಣರೇ ದೇವ ಚಂದ್ರಮಾರೇ ಯದ ಸರ್ವಂ ಯನ್ ಮುರ್ತಂಜ ಯದ ಸರ್ವಂ ಯನ್ ಮುರ್ತಂಜ ತನ್ ಮುಕ್ತಿರೇವ ರೈ. ಅಥ ಆದಿತ್ಯ ಉದಯನ್ ಪ್ರಾಚೀನ್ ದಿಶಂ ಪ್ರವಿಶತಿ. ಆದಿತ್ಯ ಉದಯನ್ ಪ್ರಾಚೀನ್ ದಿಶಂ ಪ್ರವಿಶತಿ. ಏನ ಪ್ರಾಚ್ಯಾನ್ ಪ್ರಾಣಾಂಶ ಸಂಜೆ ಆದಿತ್ಯ ಉದಯ ಆಗುವಾಗ ಪೂರ್ವ ದಿಕ್ಕಲ್ಲಿ ಎಲ್ಲಾನು ಉದಯ ಆಗ್ತಾ ಇದೆ. ಯದ್ ದಕ್ಷಿಣಾಂ ಯದ್ ಪ್ರದೀಜಿಂ, ಇದು ಬಲದ ಪಕ್ಕದಲ್ಲಿ, ಇದು ಎಡದ ಪಕ್ಕದಲ್ಲಿ, ಮುಂಪಕ್ಕದಲ್ಲಿ, ಹಿಂದೆಯಲ್ಲಿ, ಯದೋ ಕೆಳಗಡೆ ಮೇಲ್ಗಡೆ ಯದಾದ ಊರ್ಧ್ವ ಯಥಾಂತರ ದಿಶೋ ಸರ್ವಂ, ಎಲ್ಲ ದಿಕ್ಕಲ್ಲಿ ಸರ್ವವಾಗಿ ಪ್ರಕಾಶಯದಿ, ಏನ ಪ್ರಕಾಶ ಮಾಡ್ತಾ ಇದೆ. ಏನ ಸರ್ವಾನ್ ಪ್ರಾಣಾನ್ ಎಲ್ಲ ಪ್ರಾಣಾನು ರಶ್ಮಿಯಲ್ಲಿ ಸನ್ನಿಧಾನ ಮಾಡಿದೆ. ಈ ಸೂರ್ಯನ ಪರಮಾತ್ಮ ರಶ್ಮಿಯಲ್ಲಿ ಒಂದು ಅಂಶ, ಅದು ಒಂದು ಹೇಗೆ ಆ ಪರಮಾತ್ಮನ ಪ್ರಕಾಶದಲ್ಲಿ ಒಂದು ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ. ಈ ಪರಮಾತ್ಮ ಪ್ರಾಣದಲ್ಲಿ ಪರಮಾತ್ಮ ಪ್ರಾಣನೇ ರಶ್ಮಿ ಒಳಗಡೆ ಇದೆ ಅಂತ. ಆ ರಶ್ಮಿಯನ್ನ ಸೂರ್ಯಚಂದ್ರನಿಗೆ ತೋರ್ಸಕ್ಕಾಗಲ್ಲ. ಸೂರ್ಯಚಂದ್ರನ ತೋರಿಸ್ತಾ ಇರೋದು ಅಂತ ಒಂದು ಚೈತನ್ಯ ಅಂತ. ಎಂಥ ಒಂದು ಚೈತನ್ಯ ಸೂರ್ಯನಿಗೆ ಪ್ರಕಾಶ ಕೊಡ್ತಾ ಇದೆ, ಚಂದ್ರನಿಗೆ ಪ್ರಕಾಶ ಕೊಡ್ತಾ ಇದೆಯೋ ಅಂತ ಒಂದು ಪ್ರಕಾಶದಲ್ಲಿ ಈ ಒಂದು ದೀಪ ಸೂರ್ಯಚಂದ್ರ. ಪ್ರಾಣಾನ್ ರಶ್ಮಿಷು ಸನ್ನಿಧತ್ತೆ, ಪ್ರಾಣಾನ ರಶ್ಮಿಯಲ್ಲಿ ಸನ್ನಿಧಾನ ಅಂತ. ಯಾವುದು ಎಲ್ಲಿದೆ ಈ ಸೂರ್ಯಚಂದ್ರನ ಹುಟ್ಟಿರೋದು ಎಂಥ ಒಂದು ಪ್ರಕಾಶನೋ ಅಂತ ಒಂದು ಪ್ರಕಾಶ ಲೇಷದಿಂದ ಈ ಸೂರ್ಯಚಂದ್ರನು ದೀಪ ಥರ ಇದೆ ಅಂತ. ಏನೋ ಮೃತ್ತಿದ್ರೆ ಮೃತ್ತೆಂದು ಗಡ, ಅದೇ ಥರ ಪ್ರಾಣಾಂತ ನಿರ್ವಿಶೇಷ ಚೈತನ್ಯದಿಂದ ಸವಿಶೇಷ ಚೈತನ್ಯ ಹುಟ್ಟಿದೆ. ಅಂದರೆ ಇದು ಹುಟ್ಟಿದೆ ಅಂತ ತಿಳ್ಕೊಳ್ವಾಗ ಇಂದ ಹುಟ್ಟಿರೋದು ಸ್ಟೇಜ್ ಬಿಟ್ಟು ಅದು ವಾಸ್ತವ ಆಗಿರೋ ಸ್ಟೇಜಲ್ಲೇ ಇರುತ್ತೆ. ನಾವು ಉತ್ಪತ್ತಿ ಆದ್ರೂ ಮುನ್ನಡಿ ಹೇಗಿದೆ, ಇದ್ರ ಮೇಲೆ ಹೇಗಿರುತ್ತೆ, ಈಗಲೂ ಅದೇನೇ ಇರೋದು. ಆದರೆ ಈಗ ನಾವು ಬ್ರಹ್ಮದಲ್ಲಿ ಈ ಶರೀರ ನನ್ನದು ಅಂತ, ಈ ಶರೀರ ನನ್ಬೇಕು, ಈಗಿರಬೇಕು ಅನ್ನೋ ಒಂದು ಭಾವನಾ, ಅದು ಥರ ನಾವು ಪುಣ್ಯ ಮಾಡ್ತಾ ಇರೋದು ಥರ ನಮ್ಗೆ ಅದು ಸಿಗ್ತಾ ಇರೋದು ಇನ್ನೊಂದು ಸಂಬಂಧ. ಸ ಏಷ ವೈಶ್ವಾನರೋ ವಿಶ್ವರೂಪ. ಈ ಒಂದು ವೈಶ್ವಾನರನು ಪುರರೂಪವಾಗಿರೋದು. ಭೂರೂಪ ಅಂದರೆ ಭೂಗೆ ಬೇಕಾದಷ್ಟು ರೂಪ ಇದೆ. ಅದು ಗೋರೂಪದಲ್ಲಿ ಇರುತ್ತೆ, ಅದೇ ಏನೋ ಪದಾರ್ಥ ರೂಪದಲ್ಲಿ ಇರುತ್ತೆ, ಕಾವ್ಯ ರೂಪದಲ್ಲಿ ಇರುತ್ತೆ. ಸ ಏಷ ವೈಶ್ವಾನರ. ಎಲ್ಲ ಪ್ರಾಣಿಗೂ ಅಂದ ಅನ್ನನ ಪಕ್ವ ಮಾಡಿ ಕೊಡ್ತಾ ಇರೋದು ಹೊಟ್ಟೆಯಲ್ಲಿ ಇರೋದು ಅಗ್ನಿ. ಅದಕ್ಕೆ ವೈಶ್ವಾನರ ಅಂತ ಹೇಳ್ತಾ ಇದೆ ಕೆಲವು ಇದರಲ್ಲಿ, ಸೂರ್ಯನ ವೈಶ್ವಾನರ ಅಂತ ಹೇಳ್ತಾ ಇದೆ ಕೆಲವು ಇದರಲ್ಲಿ, ಅದೇ ಅಗ್ನಿನ ವೈಶ್ವಾನರ ಅಂತ ಹೇಳ್ತಾ ಇದೆ. ಉಲಹನರ ಅಂತದ್ದು ಅಂತ ಚೈತನ್ಯ. ವಿಶ್ವರೂಪ ಪ್ರಾಣ ಅಗ್ನಿ ಉದಯದೇ. ಈ ಸೂರ್ಯ ಉದಯವಾಗುವಾಗ ಉಲಹದಲ್ಲಿ ಇರೋದು ಎಲ್ಲ ಪ್ರಾಣನೂ ಉದಯ ಆಗ್ತಾ ಇದೆ. ಉದಯದೇ ತದೇದೇ ಈ ಮಂತ್ರದಿಂದ ಅದು ಇದು ಹೇಳ್ತಾ ಇದೆ. ಭೋಕ್ತಾ ಈ ವೈಶ್ವಾನರು ಎಲ್ಲದನ್ನು ಅನುಭವಿಸ್ತಾ ಇರೋದು. ದ್ವಾಸವರ್ಣಾಸ್ವಿಕ ಸುಖ ಅಂತ ಹೇಳ್ತಾ ಇರೋದಕ್ಕೆ ಒಂದೇ ವರ್ಷದಲ್ಲಿ 2 ಪಕ್ಷಿಗಳು, ಒಂದು ಜೀವ ಅಂತ ಸುಖ ದುಃಖನ ಅನುಭವಿಸ್ತಾ ಇದೆ, ಸುಖ ದುಃಖನ ಅನುಭೋಗಿಸ್ತಾ ಇದೆ. ಅನುಭೋಗ ಬೇಕಾಗಿಲ್ಲ. ಕೇವಲ ದ್ವಾಸವರ್ಣ ವರ್ಷ ಪರಿಷತ್ ಅನಸನ್ಯ. ಇನ್ನೊಂದು ಊಟ ಮಾಡ್ತಾ ಇಲ್ಲ, ಅದೇ ಎಲ್ಲಾನು ಊಟ ಮಾಡ್ತಾರೆ. ಇದು ಪ್ರಪಂಚ ಸುಖ ದುಃಖ ಧರ್ಮಾಧರ್ಮ ಸಂಬಂಧ ಇಲ್ಲ. ಅದೊಂದು ಪರಮಾತ್ಮ
ಎಲ್ಲಾನು ಅನುಭವಿಸ್ತಾ ಇರ್ತವೆ ಅಂತ ಒಂದು ಅದೆಲ್ಲ ವಿಚಾರ. ಇನ್ನೊಂದು ಸುಖ ದುಃಖ ಸಂಬಂಧವಾಗಿರೋ ಜೀವ ಅನುಭವಿಸ್ತಾ ಇದೆ, ಸುಖ ದುಃಖ ಅನಾದಿಯಾಗಿರೋ ಅವಿದ್ಯೆಯಿಂದ ಕರ್ಮಫಲ ಅಂತ. ಕರ್ಮಫಲ ಅನುಭವಿಸ್ತಾ ಇಲ್ಲ, ಆದರೂ ಕೂಡ ಎಲ್ಲದನ್ನು ಉಪಸಂಹಾರ ಮಾಡಿರೋದು ಅಂದ್ರೆ ಅದು ಪರಮಾತ್ಮನದು ವಿಶೇಷ. ಪರಮಾತ್ಮನ ಒಂದು ವಿಶೇಷ, ಜೀವನ್ಗೆ ಇರೋದೊಂದು ಇನ್ನೊಂದು ವಿಶೇಷ. ಆ ಇನ್ನೊಂದು ವಿಶೇಷ ಪರಮಾತ್ಮ ವಿಶೇಷ ಅಂತ ತಿಳ್ಕೊಳ್ವಾಗ ಪರಮಾತ್ಮನಲ್ಲಿ ಲಯ ಅಂತ ನಮ್ಮ ಸಂಪ್ರದಾಯನ ಮೂಲದಿಂದ ಅರ್ಥ ಆಗ್ತಾ ಇದೆ. ಏಷ ವೈಶ್ವಾನರೋ ವಿಶ್ವರೂಪ ಪ್ರಾಣ. ಕುಲಹ ಪ್ರಾಣ ಅಂತ ವೈಶ್ವಾನರ ಅದೇ ರೈಯಿಂದ ಅದೇ ಪ್ರಾಣ ಅಂತ ಹೇಳ್ತಾ ಇದ್ದು, ಪ್ರಾಣ ಅಂತದ್ದು ಪರಮಾತ್ಮ ಅಂತದ್ದು, ಪರಮಾತ್ಮ ಅಂತ ತಿಳ್ಕೊಳ್ಳೋದು ಇಂಥದ್ದು. ಪ್ರಾಣೋ ಅಗ್ನಿರುದಯದೇ ತದೇ ಪ್ರಜಾಪ್ಯುಕ್ತಂ, ಈ ಎರಡು ಮಂತ್ರದಲ್ಲಿ ಹೇಳಿರೋದು. ವಿಶ್ವರೂಪಂ ಹರಿಣಂ ಜಾತವೇದಸಂ, ವಿಶ್ವರೂಪಂ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂತಪಂತಂ ಹರಿ